ಕಾಂಪಿಟಿಷನ್ ಕಾವು ಎಲಿಮಿನೇಷನ್ ಫೀವರ್ ದಿನದಿಂದ ದಿನಕ್ಕೆ ಏರ್ತಾನೆ. ಬಾಜಿ ಕಟ್ಟಿ ನೋಡು ಬರ ಮೀಸೆ ಮಾವ, ಬಾಜಿ ಕಟ್ಟಿ ನೋಡು ಬರ ಮೀಸೆ ಮಾವ. ಇದರಿಂದ ಸ್ವಲ್ಪ ರಿಲ್ಯಾಕ್ಸ್ ಆಗಲು ನಮ್ಮ ಜೋಡಿಗಳು ಶೂಟಿಂಗು, ಔಟಿಂಗು, ಪರಸ್ಪರ ಮೀಟಿಂಗು ಅಂತ ಮೋಜು ಮಸ್ತಿಲಿ ಫುಲ್ ಬಿ. ಅದು ಹೇಗೆ ಅಂತ ನೋಡಿ ಕುಯ್ಯಲು ಬರ್ಸಟ್ಟಿ ಜೋಡಿ ಊತಿಯ ಎನ್ನೆಲ್ಲದ ಸುದೀರ್ಘ ತಾಜಾತರ ಕ್ಲೋಸ್ ಅಪ್ ಫೈರ್ ಫ್ರೀಸ್ ಕುಣಿಯೋಣ ಬಾರ ಪವರ್ಡ್ ಬೈ ಮ್ಯಾಗಿ, ನನ್ನ ಮಸಾಲಾ ಮ್ಯಾಗಿ ದಮ್ದಾರ್. ಅರೇರ ಏನಪ್ಪ ನಮ್ ಕುಣಿಯೋಣ ಬಾರದಲ್ಲಿ ಡಾನ್ಸ್ ಫ್ಲೋರು ದೊಡ್ಡ ಸೆಟ್ಟು ಏನು ಕಾಣಿಸ್ತಾ ಇಲ್ಲ ಅಂತ ಯೋಚಿಸ್ತಾ ಇದ್ರ? ಎಕ್ಸಾಕ್ಟ್ಲಿ, ಡ್ಯಾನ್ಸ್ ಜೊತೆಗೆ ಒಂದ್ ಸ್ವಲ್ಪ ಚೇಂಜ್ ಇರ್ಬೇಕು. ಇವರೆಲ್ಲರೂ ಬರ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ಹೋಗ್ತಾರೆ, ಪಾಯಿಂಟ್ಸ್ ತಗೋತಾರೆ, ಎಲಿಮಿನೇಟ್ ಆಗ್ತಾರೆ. ಇದಿಷ್ಟೇ ಇದ್ರೆ ಏನ್ ಚಂದ. ಇವ್ರುಗಳ ಲೈಫ್ ಬಗ್ಗೆ, ಪರ್ಸನಲ್ ಲೈಫ್ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ರೆ ಅದರಲ್ಲಿರೋ ಮಜಾನೇ ಬೇರೆ. ಅದ್ರ ಜೊತೆಗೆ ನಮ್ಮ 8 ಜನ ಸೀರಿಯಲ್ ಸುಂದರಿಯರಲ್ಲಿ ಆಲ್ರೆಡಿ 3 ಜನ ಎಲಿಮಿನೇಟ್ ಇದೆ. ಇನ್ನ 5 ಜನ ಸುಂದರಿಯರಲ್ಲಿ ಅವರವರ ಕಪ್ಪಲ್ಗಳು ಹೇಗೆ ಅವರವ್ರನ್ನ ಅರ್ಥ ಮಾಡಿಕೊಂಡು ಅವರವ್ರ ಪರ್ಸನಲ್ ಲೈಫಲ್ಲಿ ಹೇಗಿರ್ತಾರೆ ಅದನ್ನು ತಿಳಿಸ್ಕೊಡೋ ಎಪಿಸೋಡ್ ಇದು. ಬನ್ನಿ ನಮ್ಮ ಕುಣಿಯೋಣ ಬಾಲಿ ಏನಾಗಿದೆ ಒಂದು ಸಣ್ಣ ರೀಕ್ಯಾಪ್ ನೋಡ್ಕೊಂಡು ಬರೋಣ. ತಗಲಾಕೊಂಡೆ ನಾನು, ತಗಲಾಕೊಂಡೆ ನಾನು, ತುಂಟ 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 ಜೊತೆಗೆ ಜೊತೆಗೆ ನಡೆದು ಬೇಡನು ಬೆಂದು ನಿನ್ನನ್ನು ಮರೆತು ಬದುಕಿದಲಾರೆ. ರೀಕ್ಯಾಪ್ ಏನೋ ನೋಡಿದ್ರಿ, ಆದ್ರೆ ಸರ್ಪ್ರೈಸ್ ಏನು ಅಂತ ಯೋಚಿಸ್ತಾ ಇದ್ರ? ನೋಡ್ರಿ, ಪ್ರತಿ ವಾರ ಬರ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ಪಾಯಿಂಟ್ಸ್ ತಗೊಳ್ತಾರೆ, ಎಲಿಮಿನೇಟ್ ಆಗ್ತಾರೆ. ಏನಿದೆ ನೋಡ್ರಿ, ಅವರು ಪರ್ಸನಲ್ ಲೈಫನ್ನು ಕೂಡ ಒಂದು ಸ್ವಲ್ಪ ಎಷ್ಟರ ಮಟ್ಟಕ್ಕೆ ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದು ನಾವು ತಿಳ್ಕೊಬೇಕಾಗುತ್ತೆ. ಇವಾಗ ನಮ್ಮ ಹುಡುಗರು ಸೆಲೆಬ್ರಿಟಿ ಲೈಫ್ನ ಎಷ್ಟು ಮಟ್ಟಕ್ಕೆ ತಿಳ್ಕೊಂಡಿದ್ದಾರೆ ಅದು ನೋಡೋದು ಬೇಡವಾ? ನಮ್ಮ ಹುಡುಗರ ಲೈಫ್ ಎಷ್ಟು ಕಷ್ಟ ಇದೆ ಅಂತ ನಮ್ಮ ಹುಡುಗಿಯರು ತಿಳ್ಕೊಳ್ಳೋದು ಬೇಡವಾ? ಎಕ್ಸಾಕ್ಟ್ಲಿ, ಲಗೇಜ್ ಗಾಡಿನಲ್ಲಿ ತರಕಾರಿ ತಗೊಂಡೋಗಿ ಮಾರ್ಕೆಟ್ಗೆ ಹಾಕೋ ಮಹೇಶ್ ಲೈಫ್ ಹೇಗಿರುತ್ತೆ, ಅದಕ್ಕೆ ಉಲ್ಟಾಗಿರುವಂತಹ ಗ್ರೀಷ್ಮಾ ಕ್ಯಾಮ್ರಾ ಮುಂದೆ ಆಕ್ಟ್ ಮಾಡ್ತಾ ಹೊರಗಡೆ ತರಕಾರಿ ತಗೊಳಕ್ ಹೋದ್ರೆ ಹೇಗಿರುತ್ತೆ, ಅದನ್ನ ತಿಳ್ಕೊಳ್ಳೋ ಎಪಿಸೋಡೇ ಇದು. ಅದಕ್ಕೆ ನಾನು ಸ್ಪೆಷಲ್ ಆಗಿ ಕ್ಯಾಮ್ರಾ ಕೊಟ್ಬಿಟ್ಟು ಇವ್ರಗಳ ಲೈಫೆಲ್ಲ ತಿಳ್ಕೊಂಬನ್ನಿ ಅಂತ ಹೇಳಿ ನಮ್ಮ ಟೀಮನ್ನು ಕಳಿಸ್ತಾ ಇದೀನಿ. ಬನ್ನಿ ನೋಡ್ಕೊಂಬರೋಣ ಏನೇನಾಯ್ತು ಅಂತ. 24 hours ತನ್ನ ಪೇರ್ ಗುಂಡಮ್ಮನ್ ಜೊತೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದ ಮೊಟ್ಟೆ ಮಹೇಶ ಇವತ್ತು ಅದೇ ಗುಡುಂಗ್ರಿ ಮನೆ ಕಡೆ ಬಲಗಾಲಿಟ್ ಬರೋಕೆ ರೆಡಿ ಆಗಿದ್ದಾನೆ ನೋಡಿ. ಸೊ ಗುಂಡಮ್ಮನ್ ಮನೆ ಮುಂದೆ ಒಂದ್ ಮೊಟ್ಟೆ ಹೊಡೆದು ಮಹೇಶಂಗೆ ನಿಮ್ ಮನಸ್ಸಲ್ಲೇ ಸ್ವಾಗತ ಮಾಡಿ. ನಮ್ ಮೊಟ್ಟೆ ಮಹೇಶಂಗೆ ಗುಂಡಮ್ಮನ್ ಗುಂಡಾಗಿರೋ ಮನೆ ನೋಡಿ ಶಾಕ್ ಅಂತೂ ಆಗಿರ್ಲೇಬೇಕು ಬಿಡಿ. ಅಷ್ಟೇ ಅಲ್ಲ, ಮನೆ ಒಳಗಡೆ ಬರ್ತಿದ್ಗೆ ಇನ್ನೂ ದೊಡ್ಡ ಶಾಕ್ ಆದಿತ್ತು. ಕರ್ನಾಟಕದ ಮನೆ ಮಾತಾಗಿರೋ ಲೋಕೇಶ್ ಅವರ ಧರ್ಮಪತ್ನಿ ಗಿರಿಜಾ ಆಂಟಿ ಅವರ ಕುಲಪುತ್ರ ಕಮ್ ಡೂಪ್ ಸ್ಟಾರ್ ಸೃಜನ್ ಲೋಕೇಶ್ ಅವ್ರನ್ನ ಕಂಡಿದ್ದು ನಮ್ ಮಹೇಶ ಥ್ರಿಲ್ಲೋ. ನಮ್ ಗಿರಿಜಾ ಆಂಟಿ ಮಹೇಶನ್ ಕಷ್ಟ ಸುಖನ ಇನ್ಸ್ಟಾಲ್ಮೆಂಟ್ ಅಲ್ಲಿ ವಿಚಾರಿದ್ದೇನೋ, ಸೃಜನ್ ಸಾಹೇಬ್ರು ಕೈ ಕುಲುಕಿದ್ದೇನೋ, ಮಹೇಶ ಗ್ಯಾರಂಟಿ ಕಳೆದೋಗಿರ್ತಾನೆ ಬಿಡಿ. ಅಲ್ಲಿಂದ ಲೊಕೇಶನ್ ಶಿಫ್ಟ್ ಟು ಅಡುಗೆ ಮನೆ. ಇಲ್ಲಿನ ಇನ್ನೊಂದು ಸ್ಪೆಷಾಲಿಟಿ ಏನ್ ಗೊತ್ತಾ? ನಮ್ ಮೊಟ್ಟೆ ಮಹೇಶಂಗೆ ಅಂತಾನೆ ಗ್ರೀಷ್ಮಾ ಪತಿ ಪರಮೇಶ್ವರ ಸೃಜನ್ಗೆ ತಮ್ಮ ಕೈಯಾರೆ ಅಡುಗೆ ಮಾಡ್ತಾ ಇರೋದು. ಗಿರಿಜಾ ಆಂಟ್ ಬಡಿಸ್ತಾ ಇರೋದು ನೋಡಿದ್ರೆ ನಮ್ ಮಹೇಶ 3-4 ವಾರ ಕಿಚನ್ ಕಡೆ ತಲೆ ಹಾಕಿ ಮಲಗಲ್ಲ ಅನ್ಸುತ್ತೆ ಅಲ್ವಾ? ನನ್ನ ಸೊಸೆ ಗ್ರೀಷ್ಮಾ ಕುಣಿಯೋಣ ಬಾರ ರಿಯಾಲಿಟಿ ಶೋ ಅಲ್ಲಿ ಟಾಪ್ 5 ಬಂದಿದ್ದಾಳೆ. ಬಹಳ ಖುಷಿಯಾಗುತ್ತೆ.
ಮೊದಲು ಅವಳು ಈ ಕಾರ್ಯಕ್ರಮಕ್ಕೆ ಹೋಗ್ತೀನಿ ಅಂತ ಹೇಳಿದಾಗ ನಂಗೆ ಸ್ವಲ್ಪ ಮುಜುಗರ ಆಗಿತ್ತು. ಅವಳು ಕ್ಲಾಸಿಕಲ್ ಡ್ಯಾನ್ಸರು, ಈ ಕಾಂಟೆಂಪ್ರರಿ ಎಲ್ಲ ಹೇಗೆ ಮಾಡ್ತಾಳೋ ಏನೋ ಅನ್ನೋ ಒಂದು ಸ್ವಲ್ಪ ಅಳುಕಿತ್ತು. ಆದರೆ ಅವಳಿಗೂ ಒಂದು ಅನುಭವ ಆಗಲಿ ಅಂತ ಅಂದ್ಬಿಟ್ಟು ನಾನು ಹ್ಞೂ ಅಂತ ಹೇಳಿದೆ. ನಾವು ಗೆಲ್ತೀವೋ ಅದು ಮುಖ್ಯ ಅಲ್ಲ, ನಾವು ಅದರಲ್ಲಿ ಭಾಗವಹಿಸೋದಷ್ಟೇ ಮುಖ್ಯ ಅಂತ ನಾನು ಅವಳಿಗೆ ಹೇಳಿ ಕಳಿಸಿದ್ದೆ. ಆದರೆ ಅವಳ ಎಕ್ಸ್ಪ್ರೆಷನ್ ರೌಂಡ್ ಇದೆಯಲ್ಲ, ಅವಳದು ಆಯ್ಕೆ ಮಾಡಿಕೊಂಡ ಡ್ಯಾನ್ಸ್ಗಳು ಬಹಳ ನನಗೆ ಒಂದು ಖುಷಿಯನ್ನು ಕೊಡ್ತು. ಅವಳು ಅದಕ್ಕೆ ಅಷ್ಟೇ ಕಷ್ಟಪಟ್ಟು ಮಾಡಿದ್ದಾಳೆ, ಇಲ್ಲ ಅಂತಲ್ಲ. ಹಗಲು ರಾತ್ರಿ ಪ್ರಾಕ್ಟೀಸ್ಗೆ ಹೋದರೆ ಬೆಳಗ್ಗೆ 10 ಗಂಟೆಗೆ ಹೋದರೆ ರಾತ್ರಿ 10 ಗಂಟೆ, ಒಂದೊಂದಿನ 1 ಗಂಟೆ 2 ಗಂಟೆ ಹೀಗೆಲ್ಲ ಬರೋಳು. ಹಗಲು ರಾತ್ರಿ ಕಷ್ಟಪಟ್ಟು ಮಾಡ್ತಿದ್ದಾಳೆ. ಅವ್ಳಿಗೆ ಅದನ್ನೇ ಹೇಳಿದೆ, ಗೆಲ್ಲಬೇಕು ಅನ್ನೋ ಒಂದು ಛಲ ಇರಬೇಕು, ಆದರೆ ಸೋತಾಗ ನಾವು ನಿರಾಶರಾಗಬಾರ್ದು. ಸೋಲು ಮುಂದಿನ ಒಂದು ಗೆಲುವಿಗೆ ದಾರಿ ಮಾಡಿಕೊಡುತ್ತೆ, ನೀನು ಮಾಡು ಅಂತ ಹೇಳಿದ್ದೀನಿ. ಅವಳು ಖುಷಿಯಾಗಿ ಮಾಡ್ತಾಯಿದ್ದಾಳೆ. ನಿಮ್ಮೆಲ್ಲರ ಸಹಕಾರನೂ ಸ್ನೇಹಿತರೇ ಬೇಕು ಮಕ್ಕಳಿಗೆ. ನೀವೆಲ್ಲರೂ ಅವ್ರ ಬೆನ್ನು ತಟ್ಟಿದ್ರೆ ಅವ್ರು ಇನ್ನೂ ಚೆನ್ನಾಗಿ ಮಾಡ್ತಾರೆ ಅಂತ ನನ್ನ ಅಭಿಪ್ರಾಯ. ಹೀಗೆ ಸೊಸೆ ತಂದ ಸೌಖ್ಯ ಸಿನಿಮಾದಲ್ಲಿ ಬರೋ ಸೀನ್ಗಳನ್ನ ರೀಮೇಕ್ ಮಾಡ್ದಂಗೆ ಗುಂಡಮ್ಮನ ಪರ್ಫಾರ್ಮೆನ್ಸ್ ಬಗ್ಗೆ ಕಾಂಪ್ಲಿಮೆಂಟ್ಸ್ ಕೊಡ್ತಾ ಹೋದ್ರು ಗಿರಿಜಮ್ಮ. ಇಷ್ಟು ಹೊತ್ತು ಗುಂಡಮ್ಮನ ಅತ್ಯಮ್ಮನ್ ಮಾತು ಕೇಳಿದ್ರೆ ಈಗ ಗುಂಡಮ್ಮನ್ ಗಂಡ ಸೃಜನ್ ಸಾರ್ ಏನ್ ಹೇಳ್ತಾರೋ ನೀವೇ ಕೇಳಿ. ಎಲ್ರಿಗೂ ನಮಸ್ಕಾರ. ಕುಣಿಯೋಣ ಬಾರ ಟೀಮಲ್ಲಿ ಸಾಕಷ್ಟು ಕಾಂಪಿಟೇಷನ್ ಚೆನ್ನಾಗಿ ಆಗ್ತಿದೆ. ಈಗ ಟಾಪ್ 5 ನನ್ನ ಹೆಂಡತಿ ಗ್ರೀಷ್ಮಾ ಕೂಡ ಬಂದಿದ್ದಾಳೆ. ಹಾಗೆ ಗ್ರೀಷ್ಮಾನ ಡಾನ್ಸಿಂಗ್ ಪಾರ್ಟ್ ಮಹೇಶ್, ನಾನು ಐ ಹ್ಯಾವ್ ಸೀನ್ ದ ಫಸ್ಟ್ ಎಪಿಸೋಡ್. ಅದಾದಮೇಲೆ ಸ್ವಲ್ಪ ನಾನು ರೆಗ್ಯುಲರ್ ಆಗಿ ಫಾಲೋ ಮಾಡೋದಕ್ಕಾಗಿಲ್ಲ, ರಿಪೀಟ್ ಶೋಸ್ ಎಲ್ಲ ನೋಡ್ತಾ ಇದ್ದೆ. ಏನಂದರೆ ಒಂದು ಸ್ವಲ್ಪ ಭಯ ಇತ್ತು ಸ್ಟಾರ್ಟಿಂಗಲ್ಲಿ. ಅನ್ಸುತ್ತೆ ಐ ವಾಸ್ ನಾಟ್ ಎಕ್ಸ್ಪೋಸ್ ಟು ಕ್ಯಾಮ್ರಾಸ್ ಅಥವಾ ಮಾತಾಡೋದಕ್ಕಾಗಲಿ, ಅದೆಲ್ಲ ಒಂದು ಸ್ವಲ್ಪ ಒಂದು ಹೆಸಿಟೇಷನ್ ಮಕ್ಕದಲ್ಲಿ ಕಾಣಿಸೋದು. ಬಟ್ ಇವಾಗ ಇಂಪ್ರೂವ್ಡ್ ಅ ಲಾಟ್. ಆಬ್ವಿಯಸ್ಲಿ ಒಂದ್ಸಲಿ ಆ ಕಾನ್ಫಿಡೆನ್ಸ್ ಬಂದಮೇಲೆ ಇಂಪ್ರೂವ್ಮೆಂಟ್ ಆಗ್ತಾನೆ ಇರುತ್ತೆ. ಬಟ್ ಐ ವಿಶ್ ಎವ್ರಿಬಡಿ ಆಲ್ ದ ವೆರಿ ಬೆಸ್ಟ್. ಮೇ ದ ಬೆಸ್ಟ್ ಜೋಡಿ ವಿನ್. ಅದು ಹೆಂಗೆ ಅಂದರೆ ಒನ್ ಡೇ ಕ್ರಿಕೆಟ್ ಇದ್ದಂಗೆ, ಅವತ್ತೇನು ಪರ್ಫಾರ್ಮ್ ಮಾಡ್ತೀವಿ ಅಷ್ಟೇ ಸಿಗೋದು, ಎಷ್ಟೇ ಪ್ರಾಕ್ಟೀಸ್ ಮಾಡಿದ್ರು. ಸೊ ಕರೆಕ್ಟಾಗಿ ಶ್ರದ್ಧೆಯಿಂದ ಪ್ರಾಕ್ಟೀಸ್ ಮಾಡು, ನೀಟಾಗಿ ಹೋಗಿ ಪರ್ಫಾರ್ಮ್ ಮಾಡು, ಆಯಿತಾ? ನನ್ನ ಮರ್ಯಾದೆ ಉಳಿಸು. ಓಕೆ, ಗುಡ್. ಮತ್ತು ನಮ್ಮ ಪಾರ್ಟ್ನರ್, ಫಸ್ಟ್ ಆಫ್ ಆಲ್ ನಮ್ಮ ಪಾರ್ಟ್ನರ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಮತ್ತು ಜೀ ಕನ್ನಡದವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ನನ್ನ ಪ್ರತಿಭೆನ ಗುರುತಿಸಿ ಇಷ್ಟು ಮಟ್ಟಿಗೆ ತಂದಿಕ್ಕಿದ್ದಾರೆ ಅಂದರೆ ಅವರೇ ಕಾರಣ ಫಸ್ಟು. ನೆಕ್ಸ್ಟ್ ಬಂದರೆ ಗ್ರೀಷ್ಮಾ ಮೆಮ್ಮೆ ಕಾರಣ. ಗುಡುಂ ಗ್ರೀಷ್ಮಾ ಮನೆಯಲ್ಲಿ ಅಣ್ಣ ಬಾಂಡ್ ಮಾಡಿರೋ ಅಡುಗೆ ಉಂಡ ಮಹೇಶ ಗುಂಡಮ್ಮನ್ನ ತನ್ನ ಮನೆ ಕರ್ಕೊಂಡು ಹೊರಟ. ಗಲ್ಲಿ ದಾಟಿ ಅಲ್ಲೆಲ್ಲೋ ಇರೋ ಮಹೇಶ್ ಅಡ್ಡಕ್ಕೆ ಎಂಟ್ರಿ ಕೊಡ್ತಾ ಇದ್ದೀವಿ. ಮಹೇಶ ಗ್ರೀಷ್ಮಾ ಕಾರು ಇಳಿತಿದ್ದಂಗೆ ಅವನ ಸ್ನೇಹಿತರು ಅದ್ದೂರಿ ಸ್ವಾಗತ ಮಾಡಿದ್ರು. ಇವರೆಲ್ಲ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್? ಮಗಳು. ಹಲೋ, ನಿಮ್ಮ ಮಹೇಶ್ ಅಕ್ಕನಾ? ಓಕೆ. ಮನೆ ಒಳಗೆ ಮಹೇಶನ್ ಇರೋ ಬರೋ ನೆಂಟ್ರು, ಇಷ್ಟ್ರು, ಅಕ್ಕದವರು, ಪಕ್ಕದವರು ಎಲ್ಲ ಜಮಾಯಿಸಿದ್ರು. ಗ್ರೀಷ್ಮನ್ ಜೊತೆ ಗಂಟೆಗಟ್ಲೆ ಹರಟೆ ಹೊಡೆದ್ರು. ಮಹೇಶನ್ ಮನೆಯವರೆಲ್ಲ ಅಷ್ಟೊತ್ತಾಗ್ಲೆ ಭೂಮಿ ಮೇಲೆ ನಾವಿಲ್ಲ, ಮನ್ಸು ಕೈಗೆ ಸಿಕ್ಕಿಲ್ಲ ಅನ್ನೋಂಗಾಗಿದ್ರು. ಫೈನಲ್ ಆಗಿ ಗ್ರೀಷ್ಮಾಂಗೆ ತಿಂಡಿ ತೀರ್ಥ, ಅರಿಶಿನ ಕುಂಕುಮ ಕೊಟ್ಟು, ತಾಂಬೂಲ ಕೊಟ್ಟು ಬೀಳ್ಕೊಡುಗೆ ಸಮಾರಂಭಕ್ಕೆ ಮುಂದಾದ್ರು. ಮಹೇಶನ್ ಮುಖದಲ್ಲಿ ಮಂದಹಾಸ ಮೂಡಿ ಗ್ರೀಷ್ಮಾಗಂತೂ ವಸಂತ ಋತು ಮತ್ತೆ ರಿಪೀಟ್ ಆದಷ್ಟು ಖುಷಿ. ನಮಗೆ ಮಹೇಶನ್ ಬಗ್ಗೆ ತುಂಬ ಖುಷಿ ಆಗ್ತಾ ಇದೆ. ಅದು ತುಂಬಾ ಖುಷಿ ಆಗ್ತಾ ಇದೆ. ಈ ಥರ ಒಂದು ಮಟ್ಟಕ್ಕೆ ಬಂದಿದ್ದಾನೆ ಅಂತ ಹೇಳಿದ್ರೆ, ಅವನು ಹಂಗೋ ಹಿಂಗೋ ಮಾಡಿ ಒಂದು ಇದಕ್ಕೆ ಮಟ್ಟಕ್ಕೆ ಬಂದಿದ್ದಾನೆ. ತುಂಬಾ ಖುಷಿ ಆಗ್ತಾ ಇದೆ ಅವನು ಇದ್ರದ್ದು. ಇನ್ನು ಅವ್ನು ಗೆದಿತಾನೋ ಸೋಲ್ತಾನೋ, ಆದರೆ ಅದೇನು ದೇವ್ರಿಚ್ಛೆ. ಆದರೆ ನಮಗಂತೂ ತುಂಬಾ ಸಂತೋಷ ಆಗಿದೆ. ಅವನು ನೋಡಿದ್ರಲ್ಲ, ನಮ್ಮ ಸೀರಿಯಲ್ ಸುಂದರಿಯವರು ಅವ್ರ ಪಾರ್ಟ್ನರ್ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ.